ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಾಕ್ಷ್ ಯೂಟ್ಯೂಬ್ ಚಾನಲ್. ಮೇ 23 ಬಂದುಬಿಟ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾವು ಮದುವೆಯಾಗಿ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಒನ್ ಡೇ ಟ್ರಿಪ್ ಥರ ನಾವು ಟೆಂಪಲ್ಗೆ ಹೊರಟ್ವಿ. ನಾವು ಹೋಗ್ತಿರೋದು ಬಂದುಬಿಟ್ಟು ಭೂ ವರಾಹ ಸ್ವಾಮಿ ಟೆಂಪಲ್ಗೆ. ಆ ಟೆಂಪಲ್ ತುಂಬಾ ಫೇಮಸ್. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಆ ಟೆಂಪಲ್ ಬಂದುಬಿಟ್ಟು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿ ಇರೋದು. ಸೊ ಇಲ್ಲಿಂದ ಬಂದುಬಿಟ್ಟು ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. 1.5 ಅವರ್ಗೆಲ್ಲ ಹೋಗ್ಬಿಟ್ವಿ. ಈ ದೇವಸ್ಥಾನ ಬಂದುಬಿಟ್ಟು ಹೇಮಾವತಿ ನದಿ ದಂಡೆ ಹತ್ರ ಇರೋದಂತೆ. ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಸುಮಾರು 2,500 ವರ್ಷಗಳಿಗಿಂತ ಹಳೆಯ ಇತಿಹಾಸ ಇದೆಯಂತೆ. ಈ ದೇವಸ್ಥಾನದ ಹತ್ರ ತುಂಬಾ ಜಾಗ ಫ್ರೀ ಆಗಿತ್ತು. ಫ್ರೀ ಸ್ಪೇಸ್ ಕೂಡ ತುಂಬ ಇತ್ತು. ಪಾರ್ಕಿಂಗಿಗೆಲ್ಲ ನೀವು ನೋಡ್ಬೋದು ಎಷ್ಟೊಂದು ಕಾರ್ಗಳಿದ್ದಾವೆ, ಅಷ್ಟೊಂದು ಜನ. ಈ ದೇವಸ್ಥಾನಕ್ಕಂತೂ ತುಂಬಾ ಜನ ಬಂದಿದ್ರು. ಏನು ಹೇಳಿ, ಹಾರನ ಅಲ್ಲಿ ತಗೊಂಬರ್ತೀನಿ. ಈ ದೇವಸ್ಥಾನ ನೀವು ನೋಡ್ಬೋದು ತುಂಬ ದೊಡ್ಡದಾಗಿದೆ. ಇದಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಿಂಗಳಾಯಿತು ಸ್ಟಾರ್ಟ್ ಮಾಡಿದ್ದೀನಿ. ಯುವದಾಕ್ಷ್ ಯೂಟ್ಯೂಬ್ ಚಾನಲ್. ಯುವದಾಕ್ಷ್ 9625 ನೋಡಿದ್ಯಾ? ಹೌದಾ? ಹೆಂಗೋ ಬೀಳ್ದಂಗೆ ಕಟ್ಟದ ಹೆಂಗೋ ಇದನ್ನ. ಇಷ್ಟು ಸಾಕ ಕಟ್ಟಿರೆ? ನಾವೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋಣ ಅಂತ. ಇಲ್ಲಿ ಬಂದು ಭೂ ವರಾಹ ಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ ಮತ್ತು ಲಕ್ಷ್ಮಿ ಆ ದೇವರು ಇರೋದು. ಇದು ಬಂದುಬಿಟ್ಟು 14 ಅಡಿ ಇದೆಯಂತೆ. ತುಂಬಾ ಚೆನ್ನಾಗಿತ್ತು ದೇವರು ಒಳಗಡೆ ಅಂತೂ. ಇಲ್ಲಿ ಯಾವುದೇ ಥರ ಫೋಟೋ ವಿಡಿಯೋ ಅಲೋ ಇಲ್ಲ ಒಳಗಡೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಪಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ನೀವು ಬಂದು ಹೋದರೆ ನಿಮಗೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರುತ್ತೆ, ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ನೀವು ಬಂದು ಹೋದರೆ ಇಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ಮನೆ ಕಟ್ಟೋ ಕೆಲಸ, ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ, ಸೈಟ್ ತೊಗೋಬೇಕು ಅಂದ್ಕೊಂಡಿದ್ರೆ, ಕೋರ್ಟು ಕೇಸ್ ವಿಚಾರ ಆಗಿರ್ಬೋದು, ಸಂತಾನ ವಿಚಾರ ಆಗಿರ್ಬೋದು, ಎಲ್ಲ ಕೆಲಸಗಳು ಈಡೇರುತ್ತೆ ಅಂತ ಹೇಳ್ತಾರೆ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಈ ದೇವಸ್ಥಾನದ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಕುಬೇರ ಮೂಲೆಯಲ್ಲಿ ಮಣ್ಣಿದೆಯಂತೆ. ಆ ಮಣ್ಣನ್ನು ಎತ್ಕೊಂಡು 11 ಪ್ರದಕ್ಷಿಣೆ ಹಾಕಿ 3 ಇಡಿ ಅಥವಾ 5 ಇಡಿ ಆದರೂ ಇಟ್ಕೋಬೋದು. ಮಣ್ಣು ಎತ್ಕೊಂಡು 11 ಪ್ರದಕ್ಷಿಣೆ ಹಾಕಿ ಅಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಮನೇಲಿ
ಯಾವ ರೀತಿ ನಾವು ಅದನ್ನು ತೊಗೊಂಡೋಗಿ ಪೂಜೆ ಮಾಡಬೇಕು ಅಂತ. ಮತ್ತು ಫೋಟೋ ಕೂಡ ಕೊಡ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಡು ಫೋಟೋ ಮಣ್ಣೆಲ್ಲ ಪೂಜೆ ಮಾಡಿ ಕೊಟ್ಟಿದ್ದನ್ನು ಬಂದುಬಿಟ್ಟು ಮನೇಲಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇದೆಲ್ಲ ಮಾಡಲಿಲ್ಲ. ಪಾಪು ಎತ್ಕೊಂಡು ಸ್ವಲ್ಪ ಇದೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಬರೀ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಬಂದ್ವಿ ಅಷ್ಟೇ. ಅಲ್ಲಿ ನಾವು ಮಧ್ಯಾಹ್ನ ಹಾಗೆ ಹೋಗಿರೋದ್ರಿಂದ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದ ಕೂಡ ತಿಂದ್ಕೊಂಡು ಮನೆಗೆ ಹೊರಟ್ವಿ. ತುಂಬಾ ಚೆನ್ನಾಗಾಯಿತು ದರ್ಶನ, ಮತ್ತು ಪ್ರಸಾದ ಕೂಡ ಚೆನ್ನಾಗಿತ್ತು. ಹಾಗೆ ನಾವು ಬರ್ತಾ ಮತ್ತು ಕಡಲೆಪುರಿನೂ ಮಿಕ್ಸ್ಚರೆಲ್ಲ ತೊಗೊಂಡು ಮತ್ತು ಹಲಸಿನ ಹಣ್ಣು ಹಣ್ಣೆಲ್ಲ ತಿಂದ್ಕೊಂಡು ಅಲ್ಲಿಂದ ದೇವಸ್ಥಾನ ಬಿಟ್ವಿ. ಸೊ ಬರಬೇಕಾದ್ರೆ ಹಾಗೆ ದಾರಿಯಲ್ಲಿ ಹತ್ರ ಇದ್ದಿದ್ದರಿಂದ KRS ಬ್ಯಾಕ್ ವಾಟರ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಹಿಂಗೆ ಆಡ್ತೀಯ? ಹೋಗು, ಹಿಂದ್ಗಡೆ ಹೋಗು, ಹಿಂದ್ಗಡೆ ಹೋಗಿ ಆಡಾಡೋಗು. ಇತ್ತೀಚೆಗಂತೂ ನನ್ನ ಮಗ ತುಂಬಾ ಹಠ ಕಲ್ತ್ಬಿಟ್ಟಿದ್ದಾನೆ. ಅವನ್ನ ಹಿಡಿಯೋದೇ ಕಷ್ಟ, ಮೇಂಟೈನೇ ಮಾಡೋಕ್ಕಾಗ್ತಾಯಿಲ್ಲ. ಕಾರಲ್ಲಂತೂ ಹೇಗೋ ಆಗ ಅದನ್ನು ಎಲ್ಲನೂ ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ. ಇದು ನಾನು KRS ಬ್ಯಾಕ್ ವಾಟರ್ಗೆ ನಾನು 7 ಇಯರ್ ಮುಂಚೆ ಅನಿಸುತ್ತೆ ಬಂದಿದ್ದೆ, ಯಾವಾಗಲೂ ಮದುವೆ ಸ್ಟಾರ್ಟಿಂಗಲ್ಲಿ. ಸೊ ಈಗ ನೆಕ್ಸ್ಟ್ ಇವಾಗಲೇ ಬರ್ತಾ ಇರೋದು, ಅದೇ ಹತ್ತಿರ ಇತ್ತಲ್ಲ, ಸೊ ಹಾಗಾಗಿ ಇದನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇಲ್ಲೂ ಫೋಟೋ ವೀಡಿಯೋಸ್ ಎಲ್ಲ ತಕ್ಕೊಂಡು, ಒಳಗಡೆ ಫೋಟೋ ವಿಡಿಯೋ ಹಲೋ ಇರಲಿಲ್ಲ ಮೊಬೈಲು. ಸೊ ಹಾಗಾಗಿ ಒಳಗಡೆ ದೇವ್ರದ್ದು ಫೋಟೋ ಎಲ್ಲ ತೊಗೊಳಕ್ಕಾಗಲಿಲ್ಲ. ಒಳಗಡೆನೂ ತುಂಬ ಚೆನ್ನಾಗಿತ್ತು. ವೇಣುಗೋಪಾಲ ಸ್ವಾಮಿ ದೇವರಿರೋದು. ಇಲ್ಲೂ ಎಲ್ಲ ಥರದ ದೇವ್ರುಗಳು ವಿಗ್ರಹ ಕೂಡ ಇಟ್ಟಿದ್ದಾರೆ ಸುತ್ತ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸುತ್ತ ಎಲ್ಲ ದೇವ್ರ ಮೂರ್ತಿಗಳು ಕೂಡ ಇದೆ. ತುಂಬಾ ಚೆನ್ನಾಗಿತ್ತು. ಸಂಜೆ ಹೋಗಿದ್ರಿಂದ ಸನ್ಸೆಟ್ ಕೂಡ ನೋಡ್ಬೋದು.
ಹಾಗೆ ಬರ್ತಾ ದಾರಿಲಿ ಫಿಶ್ ಫ್ರೈ ಕೂಡ, ಫಿಶ್ ತವಾ ಫ್ರೈ ಮತ್ತು ಫಿಶ್ ಕಬಾಬ್ ಎಲ್ಲ ತಿಂದ್ಕೊಂಡು ಸಂಜೆ ಮನೆಗೆ ಹೊರಟ್ವಿ. ಇದಾಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗ್. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.